ಹಲೋ ಎವ್ರಿವನ್, ಇದು ಯಾವ ಹಣ್ಣು ಅಂತ ಗೊತ್ತಾಯ್ತಾ? ನಾವು ಇದನ್ನು ಕಾಕಿ ಹಣ್ಣು ಅಂತ ಹೇಳ್ತೀವಿ. ಕೆಲವರು ಇದನ್ನು ಗಣಿಕೆ ಹಣ್ಣು ಅಂತ ಸಹ ಕರೀತಾರೆ. ತೋಟದಲ್ಲಿ, ಗದ್ದೆ ಬದಿಲಿ, ಕಾಡು ಸಸ್ಯದ ಹಾಗೆ ಬೆಳ್ಕೊಳ್ಳೋ ಗಿಡ ಇದು. ಇದ್ರ ಎಲೆಯಿಂದ ಕೆಲವು ಅಡುಗೆಗಳನ್ನು ಮಾಡ್ತಾರೆ. ತಂಬುಳಿ, ಚಟ್ನಿ, ಎಲೆ ತುಂಬ ಎಳೆದಿದ್ರೆ ಪಲ್ಯ ಎಲ್ಲ ಮಾಡ್ತಾರೆ. ಇವತ್ತು ನಾನು ಈ ಎಲೆಯಿಂದ ಬಾಣಂತಿಯರಿಗೆ ಮಾಡ್ತಕ್ಕಂತಹ ಒಂದು ವಿಶೇಷವಾದ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಬಾಣಂತಿ ಖಾರ. ರೆಸಿಪಿ ನೋಡೋಕ್ಕೂ ಮುಂಚೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ನಾನು ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ 2 ಸ್ಪೂನ್ ತುಪ್ಪನ ತಗೊಂಡು ನಾನು ಕಾಯಿಸ್ಕೊತಾ ಇದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ಬಾಣಂತನ ಅಂದರೆ ತುಪ್ಪ, ಮೆಣಸಿನಕಾಳು ಇಲ್ಲದೆ ನಡೀತಾನೆ ಇರಲಿಲ್ಲ. ಒಂದು ಬಾಣಂತನ ಮುಗಿಯೋದ್ರೊಳಗೆ ಅದೆಷ್ಟೋ ಲೀಟ್ರ್ ತುಪ್ಪ, 2 ಸೇರಷ್ಟು ಮೆಣಸಿನಕಾಳು ಖಾಲಿಯಾಗಬೇಕಿತ್ತಂತೆ. ನೋಡಿ, ತುಪ್ಪ ಕಾದಿದೆ. 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಜೀರಿಗೆ ಜೊತೆ ಅರ್ಧ ಸ್ಪೂನ್ ಮೆಣಸಿನಕಾಳನ್ನು ಸಹ ಹಾಕ್ಕೊಂಡು ಹುರಿತಾ ಇದ್ದೀನಿ. ಈ ಕಾಕಿ ಗಿಡ ಏನಿದೆ, ಇದನ್ನು ಇಂಗ್ಲೀಷಲ್ಲಿ ಬ್ಲ್ಯಾಕ್ ನೈಟ್ ಶೇಡ್ ಅಂತ ಕರೀತಾರೆ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆಯಂತೆ. ನೋಡಿ, ಇದರಲ್ಲಿ ನೋವು ನಿವಾರಕ ಗುಣನೂ ಇದೆಯಂತೆ. ಮೋಸ್ಟ್ಲಿ ಅದರಿಂದಲೇ ಇದನ್ನು ಬಾಣಂತಿಯರಿಗೆ ಕೊಡ್ತಿದ್ದಿದ್ದು ಅನಿಸುತ್ತೆ. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಬೇಕಾದಷ್ಟು ಇದೆಯಂತೆ. ಇದು ವೈಟಮಿನ್ ಎ, ಸಿ ಹಾಗೆ ಕೆಲವು ಬಿ ವೈಟಮಿನ್ಗಳ ಸೋರ್ಸ್ ಆಗಿದೆಯಂತೆ. ಇದು ಬಾಡಿಯ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತಂತೆ. ನೋಡಿ, ಜೀರಿಗೆ ಸಿಡಿತಾ ಇದೆ. ಈಗ ನಾನು ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದೇ ರೀತಿ ಜ್ವರ ಏನಾದ್ರು ಬಂದರೆ ಈ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಬಾಡಿ ಟೆಂಪ್ರೇಚರ್ನ ಇದು ರೆಡ್ಯೂಸ್ ಮಾಡುತ್ತಂತೆ. ಹಾಗೆ ನಮ್ಮ ಬಾಡಿನ ಇನ್ಫೆಕ್ಷನ್ ವಿರುದ್ಧ ಹೋರಾಡೋಕ್ಕೆ ಇದು ಸಪೋರ್ಟ್ ಮಾಡುತ್ತಂತೆ. ನೋಡಿ, ಸೊಪ್ಪಲ್ಲಿರೋ ಮಾಯಿಶ್ಚರ್ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಷ್ಟಿತ್ತು ಸೊಪ್ಪು ನೋಡಿ, ಈಗ ಎಷ್ಟಕ್ಕೆ ಇಳಿದಿದೆ ಅಂತ. ಈಗ ಇದು ಹುರಿದಿದ್ದು ಸಾಕು. ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಸೊಪ್ಪನ್ನು ಹಾಗೆ ಬಿಸಿ ಬಾಣಲೆಯಲ್ಲಿ ಬಿಡೋಣ. ಈ ಕಾಕಿ ಸೊಪ್ಪೇನಿದೆ, ಇದು ಲಿವರ್ ಫಂಕ್ಷನ್ನ ಸಪೋರ್ಟ್ ಮಾಡುತ್ತಂತೆ. ಆದರೆ ಇದರಲ್ಲಿರೋ ಒಂದೇ ಒಂದು ಕೆಟ್ಟ ಗುಣ ಏನು ಗೊತ್ತಾ? ಇದ್ರ ಕಾಯಿ ಬಹಳ ಡೇಂಜರಸ್ ಅಂತೆ. ಅದರಲ್ಲಿರೋ ಸೊಲಾಮಿನ್ ಎಂಬ ಕೆಮಿಕಲಲ್ಲಿ ಟಾಕ್ಸಿಕ್ ಅಂಶ ಇರುತ್ತಂತೆ. ನೋಡಿ, ನಾನೀಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ 1/4 ಬಟ್ಲು ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಬಾಣಂತಿಯರಿಗೆ ಕೊಡೋದಾದರೆ ಈ ಒಣ ಕೊಬ್ಬರಿ ತುರಿನೂ ಸಹ ಹುರ್ಕೋತಾರೆ. ನಾವು ಹಾಗೆ ಮಾಡೋದಾದರೆ ಹುರಿಯೋ ಅಗತ್ಯ ಇಲ್ಲ. ಜೊತೆಯಲ್ಲಿ 2 ವಾಟೆ ಹುಳಿ ಚೂರುಗಳನ್ನು ಹಾಕ್ತಾಯಿದ್ದೀನಿ. ಬಾಣಂತಿಯರಿಗೆ ಸಾಮಾನ್ಯವಾಗಿ ಹುಳಿ ಹೆಚ್ಚು ಕೊಡೋದಿಲ್ಲ. ಹುಳಿ ಅಂಶ ಎದೆ ಹಾಲಲ್ಲಿ ಸೇರಿದರೆ ಮಗು ವಾಂತಿ ಮಾಡ್ಕೊಳ್ಳುತ್ತೆ ಅಂತ ಹುಳಿ ಅಂಶನ ಕಡಿಮೆ ಕೊಡ್ತಾರೆ. ಹುಳಿ ಬೇಕಾಗಿದ್ದಲ್ಲಿ 1 ಸಣ್ಣ ಚೂರು ವಾಟೆ ಹುಳಿ ಅಥವಾ ಮುರುಗುನ ಹುಳಿನ ಆಹಾರದಲ್ಲಿ ಕೊಡ್ತಾರೆ. ನೋಡಿ, ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಹದಕ್ಕೆ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಸೊಪ್ಪನ್ನು ಹುರ್ಕೊಂಡು ಬಾಣಲಿಲೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಕಾಯಿಸ್ತಾ ಇದ್ದೀನಿ. 1/4 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಕರಿಬೇವನ್ನು ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ನಾವು ರುಬ್ಬಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇದಕ್ಕೆ ಹೆಚ್ಚು ನೀರು ಹಾಕೋದು ಬೇಡ. ಸ್ವಲ್ಪ 1/4 ಲೋಟದಷ್ಟು ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ತೊಳೆದು ಹಾಕೋಣ. ತಿಕ್ಕಾಗಿ ಗ್ರೇವಿ ಹದದಲ್ಲಿ ಮಾಡ್ತಕ್ಕಂಥ ಒಂದು ಪದಾರ್ಥ ಇದು. ಇದು ಕೇವಲ ಬಾಣಂತಿಯರಿಗಷ್ಟೇ ಅಲ್ಲ, ಬೇರೆಯವರು ಸಹ ಇದನ್ನು ತಿನ್ಬೋದು. ಮಳೆಗಾಲದಲ್ಲಿ ಚಳಿ ಜಾಸ್ತಿ, ಒಂಥರ ಶೀತ, ಥಂಡಿ, ಒಡ್ಲು ಜ್ವರ, ಮೈಕೈ ನೋವಿದ್ದರೆ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಹಿತಕಾರಿಯಾಗಿರುತ್ತೆ. ನೋಡಿ, ಈಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. 3-4 ನಿಮಿಷ ಇದನ್ನು ಹೀಗೆ ಕೈಯಾಡಿಸ್ತಾ ಕುದಿಸ್ಕೊಂಡ್ರೆ ಆರೋಗ್ಯಕರವಾದ, ರುಚಿಕರವಾದ ಕಾಕಿ ಕುಡಿಯ ಬಾಣಂತಿ ಖಾರ ರೆಡಿಯಾಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಮತ್ತೊಂದೆರಡು ಹನಿ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ರುಚಿ ಫೆಂಟ್ಯಾಸ್ಟಿಕ್ ಆಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ನಾಲಿಗೆಗೂ ರುಚಿಕರ. ಒಮ್ಮೆ ನೀವು ಟ್ರೈ ಮಾಡಿ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.